ಬುದ್ಧ ಇವತ್ತು ಸುವರ್ಣ ಭೂಮಿಯಿಂದ ಬೌದ್ಧ ಧರ್ಮ ಪಾದಯಾತ್ರೆ ಜಗತ್ತಿನ ಶಾಂತಿಗಾಗಿ ಈ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇದು ಗುಲ್ಬರ್ಗ ಬುದ್ಧ ವಿಹಾರದಿಂದ 2ನೇ ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿದೆ. ಇದು ಗುಲ್ಬರ್ಗದಿಂದ ಹುಮ್ನಾಬಾದಿಂದ ಇಲ್ಲಿ ವಾಕಿಂಗ್ ಬರ್ತಾ ಇದ್ದಾರೆ. ಅವ್ರದ್ದೆಲ್ಲ ಸಂದೇಶ ಇಷ್ಟೇ, ಬುದ್ಧ ಧರ್ಮದಲ್ಲಿ ಏನಿದೆ ಶಾಂತಿಯನ್ನು ಪರಿಪಾಲನೆ ಮಾಡಬೇಕು, ಜಗತ್ತಿನಾಗ ಶಾಂತಿ ಪ್ರಶಂಸಿಸಬೇಕು, ಭ್ರಾತೃತ್ವ ಉಳಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಪಾದಯಾತ್ರೆ ಮಾಡ್ತಾರೆ. ಆ ಪಾದಯಾತ್ರೆ ಇವತ್ತು ಬೆಳಗ್ಗೆ ಮೋಟಿಗೆ ಬಂದು ಹಾಕಿ ಮಾಡ್ತಾರೆ. ನಾಳೆ ಎಲ್ಲ ಭಕ್ತರಿಗೆ ಬೌದ್ಧ ಅನುಯಾಯಿಗಳಿಗೆ ಅವರ ಸಂದೇಶ ಕೊಡ್ತಾರೆ, ಎಲ್ಲರೂ ದರ್ಶನ ಕೊಡ್ತಾರೆ. ಅದ್ರ ಜೊತೆಗೆ ಈ ಪಾದಯಾತ್ರೆ ಜೊತೆಗೆ ಏನು ಭಗವಾನ್ ಬುದ್ಧರ ಒಂದು ಅಸ್ಥಿ ಕಳಶ ಇದೆ, ಅದು ಕೂಡ ಅವರು ನಮಗೆ ದರ್ಶನ ಮಾಡೋಕ್ಕೆ ಇದ್ದಾರೆ. ಅದಕ್ಕೆ ಇಲ್ಲಿ ಇದಂತ ನಮ್ಮ ಜನರಿಗೆ ಪುಣ್ಯವಂತರು, ಯಾಕಂದರೆ ಅದು ಅಸ್ಥಿ ಕಳಶ 2000 ವರ್ಷಗಳ ಹಿಂದೆ ಆಗಿದ್ದು ನಮ್ಗೆ ಸಿಗಲ್ಲ. ಆದರೆ ಬೇರೆ ದೇಶದಾಗೆ ಇದು ಹೋಗಿತ್ತು, ಅದನ್ನು ನಮ್ಮ ದೇಶದ ಜನರಿಗೆ ದರ್ಶನ ಮಾಡಿಸ್ಬೇಕನ್ನೋ ಉದ್ದೇಶದಿಂದ ಅವರು ಅಸ್ಥಿ ಕಳಶ ತರ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಭಕ್ತರು, ಎಲ್ಲ ಬೌದ್ಧ ಅನುಯಾಯಿಗಳು ಅದರ ಸದುಪಯೋಗ ಪಡಬೇಕು, ಅವ್ರ ದರ್ಶನ ಪಡಬೇಕು, ಪಾವನ ಆಗಬೇಕಂತ ನಾನು ಈ ಮುಖಾಂತರ ನಿಮ್ಮಲ್ಲಿ ಎಲ್ಲ ಜನತೆ ಮುಖಾಂತರ ಎಲ್ಲ ಜನತೆ. ನನ್ನ ಹೆಸರು ರಮೇಶ್ ಬೇಗಾರ್ ಅಂತ, ಬುದ್ಧ ವಿಹಾರದ ಆಡಳಿತಾಧಿಕಾರಿ. ಈ ಥೈಲ್ಯಾಂಡ್ ದೇಶದ ಬಿಕ್ಕು ಮಹಾಸಂಘ ಗುಲ್ಬರ್ಗಕ್ಕೆ 30ನೇ ತಾರೀಕಿಗೆ ಬಂದಿದೆ. 2ನೇ ತಾರೀಕಿನಿಂದ ಈ ಧಮ್ಮ ಪಾದಯಾತ್ರೆ ಕಾಲ್ನಡಿಗೆಯಲ್ಲಿ ತೆಲಂಗಾಣ ರಾಜ್ಯದ ಬುದ್ಧವನಂವರೆಗೆ ಹೋಗ್ತಾ ಇದೆ. ಸುಮಾರು 400 ಕಿಲೋಮೀಟರ್ ದೂರದ ಈ ಪಾದಯಾತ್ರೆ ಬೌದ್ಧ ಭಿಕ್ಕುಗಳ ನೇತೃತ್ವದಲ್ಲಿ ಸಾಗಿಕೊಂಡು ಹೋಗ್ತಾ ಇದೆ. ಈ ಪಾದಯಾತ್ರೆಯ ಮೂಲ ಉದ್ದೇಶ ಬುದ್ಧನ ಸಂದೇಶವನ್ನು ಜಗತ್ತಿಗೆ ಸಾರೋದಷ್ಟೇ ಅಲ್ಲ, ಈ ಬುದ್ಧನ ನಾಡಿನಲ್ಲಿ ಬೌದ್ಧ ಧರ್ಮ ತನ್ನ ಒಂದು ಕ್ಷೀಣ ಸ್ಥಿತಿಯಲ್ಲಿ ಇರೋದರಿಂದ ಪುನಃ ಆ ಬೌದ್ಧ ಧರ್ಮದ ತತ್ವಗಳನ್ನು ಪ್ರಚಾರ ಮಾಡಲಿಕ್ಕೆ ಬುದ್ಧನ ಸಂದೇಶ ಏನಿದೆ, ಶಾಂತಿ, ಕರುಣೆ, ಮೈತ್ರಿ ಭಾವ, ಈ ಎಲ್ಲವನ್ನು ಸಾರಲಿಕ್ಕೆ ಅವರು ಪಾದಯಾತ್ರೆ ಮುಖಾಂತರ ನೋಡಿಕೊಂಡು ಪ್ರತಿದಿನ 15 ಕಿಲೋಮೀಟರ್ ಅವರು ನಡ್ಕೊಂಡು ಬರ್ತಾ ಇದ್ದಾರೆ. ಅವರ ಒಂದು ಏನು ಕಮಿಟ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ನಿಜವಾಗ್ಲೂ ನಾವು ಖುಷಿ ಪಡಬೇಕು. ಆ ಒಂದು ಧನ್ಯಭಾವ ಅವರಲ್ಲಿ ಏನು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅವರು ಈ ನಮ್ಮ ಉಪಾಸಕರು ಭೇಟಿಯಾದಾಗ ಅವರ ಒಂದು ದಣಿವನ್ನು ನಾವು ಅವರ ಮುಖದಲ್ಲಿ ಎಳ್ಳಷ್ಟೂ ಕಾಣೋದಿಲ್ಲ. ಖುಷಿಯಿಂದ ಅವರನ್ನು ನಾವು ಬರಮಾಡಿಕೊಂಡಾಗ ಅಷ್ಟೇ ಖುಷಿಯಿಂದ ಅವರು ಈ ಧಮ್ಮದ ಒಂದು ಉದ್ದೇಶವನ್ನು ತಮ್ಮ ತಾಯಿ ಭಾಷೆಯಲ್ಲಿ ಹೇಳ್ತಾರೆ. ಅದನ್ನು ಆಂಗ್ಲ ಭಾಷೆಯಲ್ಲಿ ಮತ್ತು ಕನ್ನಡ ಭಾಷೆಯಲ್ಲಿ ನಾವು ನಮ್ಮ ಉಪಾಸಕ ಬಂಧುಗಳಿಗೆ ತಿಳಿಸ್ತಾ ಇದ್ದೇವೆ. ರಮೇಶ್ ಬೇಗಾರ್ ಅಂತ. ಭಗವಾನ್ ಬುದ್ಧ ಪರಪೂಜೆ ಬೋಧಿಸುತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾ ಇಂದು ಥೈಲ್ಯಾಂಡ್ ದೇಶದಿಂದ ಬರ್ತಕ್ಕಂಥ ಭಿಕ್ಕು ಸಂಘದ ಒಂದು ನೇತೃತ್ವದಲ್ಲಿ ನಡೀತಕ್ಕಂಥ ಶಾಂತಿಯ ಸಂದೇಶದ ನಡಿಗೆಯ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇಂದು ನಾವು ಈ ನಿರ್ಣಾ ಕ್ರಾಸ್ ಹತ್ತಿರ ಭಾರತೀಯ ಬೌದ್ಧ ಮಹಾಸಭೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಸಮತಾ ಸಂಘದ ಸುಮಾರು 500 ಜನರ ಒಂದು ಸೈನಿಕರೊಂದಿಗೆ ಅವರ ಸ್ವಾಗತಕ್ಕಾಗಿ ನಾವು ಇಲ್ಲಿ ಬಂದಿದ್ದೇವೆ. ಒಟ್ಟಾರೆಯಾಗಿ ಭಿಕ್ಕು ಸಂಘದ ಒಂದು ಸಂದೇಶ ಮುಖ್ಯವಾಗಿ ದೇಶದಲ್ಲಿ ಶಾಂತಿಯ ಸಂದೇಶವನ್ನು ಸಾರಬೇಕು. ಜಗತ್ತಿನಲ್ಲಿ ದೇಶದಲ್ಲಿ ವಾಸವಾಗ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಮೈತ್ರಿ, ಕರುಣೆ ಮತ್ತು ಸಹೋದರತೆ ಭಾವನೆಯಿಂದ ನಾವು ಜೀವಿಸಬೇಕು. ಶಾಂತಿ ಸಂದೇಶವನ್ನು ಸಾರುವುದಕ್ಕಾಗಿ ಗುಲ್ಬರ್ಗಾಯಿಂದ ಬರ್ತಕ್ಕಂಥ ಭಿಕ್ಕು ಸಂಘ ಇದು ಹಳ್ಳಿಕೇಡು ನಮ್ಮ ರೇಕುಳಿಗೆ ಮುಖಾಂತರ ಇದು ಹೈದರಾಬಾದಿಗೆ ತಲುಪ್ತಾ ಇದೆ. ಹೀಗಾಗಿ ಬೀದರ್ ಜಿಲ್ಲೆಯ ವತಿಯಿಂದ ನಾವು ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರಬೇಕಾಗಿ ನಾವಿಲ್ಲೆಲ್ಲರೂ ಸೇರಿದ್ದೇವೆ. ಭಾರತೀಯ ಬೌದ್ಧ ಮಹಾಸಭೆಯ ಜಿಲ್ಲಾಧ್ಯಕ್ಷ ರಾಜಪ್ಪ ಗುನ್ನಳಿಕರ್.